ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೆಂಗಳೂರು ಮೂಲದ ಡಿಜಿಟಲ್ ಟ್ರೆಕಿಂಗ್ ಪ್ಲಾಟ್ಫಾರ್ಮ್ ಬ್ಲಾಕ್ ಬಕ್ ತನ್ನ ಕಚೇರಿಯನ್ನ ನಗರದಿಂದ ಸ್ಥಳಾಂತರಿಸಲು ನಿರ್ಧರಿಸಿದೆ. ಕಂಪನಿಯ ಸಿಇಒ ಮತ್ತು ಸಹ ಸಂಸ್ಥಾಪಕ ರಾಜೇಶ್ ಕುಮಾರ್ ಯಬಾಜಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ತಿಳಿಸಿದ್ದಾರೆ. ಅದಕ್ಕೆ ಅವರು ನೀಡಿದ ಕಾರಣ ಬೆಂಗಳೂರಿನ ಮೂಲ ಸಮಸ್ಯೆಗಳು. ಬೆಂಗಳೂರನ್ನ ತೊರೆಯಲು ಅವರು ನಿರ್ಧರಿಸಿರೋದು ಇಲ್ಲಿನ ತೆರಿಗೆ ನೀತಿ ಅಥವಾ ಯಾವುದೇ ವ್ಯವಹಾರಕ್ಕೆ ಸಂಬಂಧಿಸಿದ್ದಲ್ಲ. ಅವರು ನೀಡಿರುವ ಕಾರಣಗಳು ಬೇರೆಯದ್ದೇ ಇದೆ. ನಗರದ ರಸ್ತೆ ಗುಂಡಿಗಳು, ವಿಪರೀತ ಧೂಳು ಮತ್ತು ಟ್ರಾಫಿಕ್. ಇದರಿಂದ ಸಹೋದ್ಯೋಗಿಗಳು ಕಚೇರಿಗೆ ಬರಲು ಸರಾಸರಿ 1.5 ಗಂಟೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ತಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಇನ್ನೂ 5 ವರ್ಷ ಕಳೆದರೂ ಸರಿ ಹೋಗುವಂತೆ ಕಾಣ್ತಿಲ್ಲ. ಕಳೆದ 9 ವರ್ಷಗಳಿಂದ ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಮನೆ ಹಾಗೂ ಕಚೇರಿಯನ್ನ ಮಾಡಿಕೊಂಡಿರುವ ನಮಗೆ ತುಂಬಾನೇ ಕಷ್ಟವಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಇವರ ಆರೋಪ ಬೆಂಗಳೂರಿಗರ ಕೆಂಗಣ್ಣಿಗೂ ಗುರಿಯಾಗಿದೆ. ಇಷ್ಟು ವರ್ಷಗಳ ಕಾಲ ಹೊಟ್ಟೆ ತುಂಬಿಕೊಳ್ಳಲು ಬೆಂಗಳೂರು ಬೇಕಾಗಿತ್ತು. ಈಗ ಮೂಲ ಸೌಕರ್ಯ ನೆಪವೊಡ್ಡಿ ಬೆಂಗಳೂರು ಬಿಡ್ತೀನಿ ಅಂದ್ರೆ ಹೇಗೆ ಎಂಬ ಪ್ರಶ್ನೆ ಮಾಡ್ತಿದ್ದಾರೆ. ಬ್ಲಾಕ್ ಬಕ್ ಕಚೇರಿ ಇರುವ ORR ಬೆಂಗಳೂರಿನ ಐಟಿ ಕಾರಿಡಾರ್ಗಳಲ್ಲಿ ಒಂದಾಗಿದೆ. ಇದು ಆಗಾಗ ಸಂಚಾರ ದಟ್ಟಣೆ ಎದುರಿಸುತ್ತೆ. ಬಿಸಿನೆಸ್ ಟುಡೇ ಪ್ರಕಾರ ಸೆಪ್ಟೆಂಬರ್ 2025ರಲ್ಲಿ ಬ್ಲಾಕ್ ಬಕ್ನ ಒಟ್ಟು ಮೌಲ್ಯ 10,900 ಕೋಟಿ ರೂಪಾಯಿಗಿಂತ ಹೆಚ್ಚು. 2015ರಿಂದ ಬೆಂಗಳೂರಿನಲ್ಲಿ ಈ ಕಂಪನಿ ಕಾರ್ಯನಿರ್ವಹಿಸುತ್ತಿದೆ. ಈ ಸಂಸ್ಥೆಯ ಅಧಿಕೃತ ಹೆಸರು ಜಿಂಕಾ ಲಾಜಿಸ್ಟಿಕ್ಸ್ ಸೊಲ್ಯೂಷನ್ಸ್. ಬ್ಲಾಕ್ ಬಕ್ ಟ್ರಕ್ ಆಪರೇಟರ್ಗಳಿಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಒದಗಿಸಿಕೊಡುತ್ತೆ. ಟ್ರಕ್ ಚಾಲಕರಿಗೆ ಅಪ್ಲಿಕೇಶನ್ ಮೂಲಕ ಆನ್ಲೈನ್ ಸೇವೆಗಳನ್ನು ನೀಡುತ್ತೆ. ಪೇಮೆಂಟ್ಸ್, ವಾಹನ ಟ್ರ್ಯಾಕಿಂಗ್, ಸರಕು ಮಾರುಕಟ್ಟೆ ಸೇರಿದಂತೆ ಅನೇಕ ಕೆಲಸಗಳನ್ನು ಸರಳೀಕರಿಸಿ ನೀಡುತ್ತೆ. ಟ್ರಕ್ ಆಪರೇಟರ್ಗಳು ಬ್ಲಾಕ್ ಬಕ್ ಮೂಲಕ ಟೋಲ್ ಮತ್ತು ಇಂಧನ ವಹಿವಾಟುಗಳನ್ನು ಮಾಡ್ತಾರೆ. ವೆಚ್ಚಗಳನ್ನು ನಿಯಂತ್ರಿಸಬಹುದು, ಕಳ್ಳತನದ ಅಪಾಯವನ್ನು ಕಡಿಮೆ ಮಾಡಬಹುದು, ಟ್ರಕ್ಗಳನ್ನು ಟ್ರ್ಯಾಕ್ ಮಾಡಬಹುದು ಹಾಗೂ ಇಂಧನ ಬಳಕೆಯ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ನಗರದಲ್ಲಿರುವ ಮೂಲ ಸೌಕರ್ಯ ಸಮಸ್ಯೆಗಳು ಕಂಪನಿ ಮೇಲೆ ತೀವ್ರ ಪರಿಣಾಮ ಬೀರಿದೆ ಅನ್ನೋದು ಸಂಸ್ಥಾಪಕರ ಆರೋಪ. ಕಂಪನಿಯ ಈ ನಿರ್ಧಾರ ಬೆಂಗಳೂರಿಗೂ ನಷ್ಟ ಆಗಲಿದೆ. ಹಾಗಂತ ಬೆಂಗಳೂರು ತೊರೆತಾ ಇರೋ ಏಕೈಕ ಕಂಪನಿ ಇದೊಂದೇ ಅಲ್ಲ. ಈ ಹಿಂದೆಯೂ ಇದೇ ರೀತಿಯ ಪ್ರಕರಣಗಳು ವರದಿಯಾಗಿವೆ. ದುಡುಕಿನ ನಿರ್ಧಾರದ ಬೆನ್ನಲ್ಲೇ ಕೆಲವು ರಾಜಕೀಯ ನಾಯಕರು ಬ್ಲಾಕ್ ಬಕ್ಗೆ ಆಫರ್ ಮಾಡಿವೆ. ಪ್ರಮುಖವಾಗಿ ಆಂಧ್ರಪ್ರದೇಶದ HRD ಮಿನಿಸ್ಟರ್ ನಾರಾ ಲೋಕೇಶ್ ಅವರು ಕರೆ ನೀಡಿದ್ದಾರೆ. ನೀವು ಆಂಧ್ರಾಗೆ ಬನ್ನಿ, ಎಲ್ಲ ನಿಮಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ ಎಂದಿದ್ದಾರೆ.